ಹಾಯ್ ಫ್ರೆಂಡ್ಸ್, ಈಗ 8:30 8:45 ಆಗಿದೆ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ದಾರೆ. ಅರ್ಧಂಬರ್ಧಂ ಕೆಲಸ ಎಲ್ಲ ಆಗಿದೆ. ಇವತ್ತು ಚಪಾತಿ ಮಾಡಿ ಕೊಟ್ಟಿದ್ದೀನಿ ಮಕ್ಕಳಿಗೆ. ಸ್ವಲ್ಪ ಮಾಡಲಿಕ್ಕಿದೆ. ಇಲ್ಲಿ ನೋಡಿ, ಎಲ್ಲ ಚಪಾತಿ ಎಲ್ಲ ಮಾಡಿದ್ದೀನಿ. ತುಂಬ ಅರ್ಜೆಂಟ್ ಇರುತ್ತೆ. ಬೆಳಗ್ಗೆ ಮಕ್ಕಳಿಗೆ ಸ್ಕೂಲ್ ಕಳಿಸ್ಬೇಕಲ್ಲ, ಹಾಗಾಗಿ ಬೇಳೆ ಸಾರು ಮಾಡಿದ್ದೀನಿ ಇವತ್ತು. ಎಲ್ಲ ಕೆಲಸ ಹಾಗೇ ಬಿದ್ದಿದೆ. ಈಗಷ್ಟೇ ಮಕ್ಕಳು ಸ್ಕೂಲ್ಗೆ ಬಿಟ್ಟಿದ್ದಾರೆ. 8:45ಗೆಲ್ಲ ಅವ್ರು ಸ್ಕೂಲಲ್ಲಿ ರೀಚ್ ಆಗಬೇಕು. ಹಾಗಾಗಿ ಬೇಗ ಇವತ್ತು ಹೇಳಲಿಕ್ಕೆ ಕೂಡ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಬೇಗ ಬೇಳೆ ಸಾರು ಒಂದು ಮಾಡಿಬಿಟ್ಟೆ, ಮತ್ತು ಚಪಾತಿ ಮಾಡಿದ್ದೀನಿ. ಮತ್ತು ಇದೊಂದು ನೋಡಿ, ಕೊತ್ತಂಬರಿ ಸೊಪ್ಪು ಫ್ರಿಜ್ಜಲ್ಲೆಲ್ಲ ಹಾಳಾಗೋಗುತ್ತೆ. ಹಾಗಾಗಿ ನಾನು ಹೀಗೆ ಬಟ್ಟೆ ಸ್ವಲ್ಪ ಒದ್ದೆ ಮಾಡಿದರೆ ಸುತ್ತಿಟ್ಟಿದ್ದೀನಿ. ಒಂದು ಸ್ವಲ್ಪ ದಿವಸ ಇರುತ್ತೆ ಹೀಗೆ ಫ್ರೆಶ್. ಇದ್ರ ಜೊತೆ ಪುದೀನ ಕೂಡ ಇದೆ. ಈಗ ಪುದೀನ ಸ್ವಲ್ಪ ಹೋಗಿದೆ, ಅಂದರೆ ಬರುವಾಗಲೇ ಅಷ್ಟೊಂದು ಒಳ್ಳೇದಿರೋದಿಲ್ಲ ಅದು. ಅವ್ರ ತರಕಾರಿ ಅಂಗಡಿಯವರು ಕೂಡ ಸುಮಾರು ದಿವಸ ಇಟ್ಕೊಂಡಿರ್ತಾರೆ. ನಾವು ತಂದ ಮೇಲೆ ಹೀಗೆ ಬಾಡೋಗುತ್ತೆ. ಹಾಗಾಗಿ ಫ್ರಿಜ್ಜಲ್ಲಿಟ್ಟರೆ ಪೂರ್ತಿ ಹೋಗುತ್ತೆ. ಹಾಗಾಗಿ ನಾನು ಫ್ರಿಜ್ಜಿಂದ ಆಚೆ ಕಡೆಯೇ ಇಟ್ಕೊಳ್ತಾ ಇದ್ದೀನಿ. ತುಂಬ ಕೆಲಸ ಪೆಂಡಿಂಗ್ ಇದೆ. ನಿನ್ನೆಲ್ಲ ತಿರ್ಗ್ಲಿಕ್ಕೆ ಹೋಗಿತ್ತು ಮಲ್ಪೆ ಬೀಚೆಲ್ಲ. ಹಾಗಾಗಿ ತುಂಬಾ ಬಟ್ಟೆಗಳು ತುಂಬ ರಾಶಿ ಬಿದ್ದಿದ್ದು ಬಟ್ಟೆ ಎಲ್ಲ. ಬಟ್ಟೆ ಹಾಗೆಯೇ ಇದೆ, ಎಲ್ಲ ಇದರಲ್ಲೆಲ್ಲ ಮರಳು ತುಂಬ್ಕೊಂಡು ಬಿಟ್ಟಿದೆ. ಮಷಿನ್ ಇದೆ, ಮಷಿನಲ್ಲಿ ಹಾಕಬೇಕಿನ್ನು. ತುಂಬ ಬಟ್ಟೆಗಳಿದೆ, ತುಂಬ ಕೆಲಸ ಬಾಕಿ ಇದೆ, ಗುಡಿಸ್ಲಿಕ್ಕಿದೆ, ಎಲ್ಲ ಕೆಲಸ ಹಾಗೇ ಪೆಂಡಿಂಗ್ ಇದೆ. ಗಂಜಿ ಎಲ್ಲ ಮಾಡಲಿಕ್ಕಿದೆ. ಗಂಜಿ ಎಲ್ಲ ಮಾಡಬೇಕು, ಪಾತ್ರೆ ಎಲ್ಲ ತಿಕ್ಕಬೇಕು, ಎಲ್ಲ ಹಾಗೇ ಕೆಲಸ ಬಿದ್ದಿದೆ. ಒಳ್ಳೆ ಬಿಸಿಲಿದೆ ಇವತ್ತು. ಮಳೆ ಸ್ವಲ್ಪ ಈ ಕಡೆ ಸ್ವಲ್ಪ ಕಮ್ಮಿ ಆಗಿದೆ. ಈಗ ತುಂಬ ಮಳೆ ಇದೆ ಇಲ್ಲಿದ್ರೆ. ಕಿಚನ್ ಕೌಂಟರ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ಎಲ್ಲ ಕ್ಲೀನ್ ಆಗಿದೆ. ಸಿಂಕ್ ಎಲ್ಲ ತೊಳ್ಕೊಂಡ್ಬಿಟ್ಟು ಪಾತ್ರೆ ಎಲ್ಲ ತೊಳೆದು ವಾಶ್ ಮಾಡಿದ್ದೀನಿ. ಇಲ್ಲಿ ವಾಶ್ ಆಗಿದೆ. ಈಗ ಎಲ್ಲ ಕ್ಲೀನ್ ಆಗಿದೆ. ಇನ್ನು ಸ್ವಲ್ಪ ಕೆಲಸ ಬಾಕಿ ಇದೆ. ಈಗ ಅಲ್ಪ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಈಗ ತಿಂಡಿ ತಿನ್ನೋ ಟೈಮು. ಆಗಲೇ ನಾನು ತೋರಿಸಿದ್ದೀನಿ, ಚಪಾತಿ ಮಾಡಿದ್ದೆ ಮತ್ತು ಬೇಳೆ ಸಾರು. ಇವತ್ತು ಸ್ವಲ್ಪ ಲೇಟ್ ಆಯಿತು ಹೇಳುವಾಗ, ಹಾಗಾಗಿ ಅರ್ಜೆಂಟಲ್ಲಿ ಏನು ಸಿಕ್ಕಿತ್ತು ಅದನ್ನು ಮಾಡಿಬಿಟ್ಟೆ. ಈಗ ನಾನು ಚಹಾ ಕುಡಿತಾ ಇದ್ದೀನಿ ಮತ್ತು ತಿಂಡಿ ತಿಂತಾಯಿದ್ದೀನಿ. ಈಗ ಗಂಜಿ ಮಾಡಲಿಕ್ಕೆ ಒಲೆಯಲ್ಲಿ ಇಟ್ಟಿದ್ದೀನಿ. ಅಕ್ಕಿ ಹಾಕಿ, ಇದು ಬ್ರೌನ್ ರೈಸ್, ಹಾಗಾಗಿ ನಾವು ಒಲೆಯಲ್ಲೇ ಬೇಯಿಸಬೇಕು. ಗ್ಯಾಸಲ್ಲೆಲ್ಲ ಬೇಯಿಸಿದ್ರೆ ತುಂಬ ಗ್ಯಾಸ್ ಬೇಕು ಮತ್ತು ಬೇಯೋದು ಇಲ್ಲ. ಇದು ಗಂಜಿಗೆ ಅಕ್ಕಿ ಹಾಕಿ ಆಗಿದೆ. ಇನ್ನು ಇಷ್ಟೊಂದು ಬಟ್ಟೆ ಇದೆ ವಾಶ್ ಮಾಡಲಿಕ್ಕೆ. ಹಾಗಾದರೆ ಫ್ರೆಂಡ್ಸ್, ಇವತ್ತಿಗೆ ಇಷ್ಟೇ ಲಾಗ್. ತುಂಬ ಜಾಸ್ತಿ ಕೆಲಸ ಇರುತ್ತೆ, ಅದನ್ನೆಲ್ಲ ತೋರಿಸ್ತಾ ಕೂತ್ಕೊಂಡ್ರೆ ತುಂಬ ಲಾಂಗ್ ಆಗುತ್ತೆ ವಿಡಿಯೋ. ಹಾಗೆ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಯಾರಾದರೆ ಹೊಸೊಬ್ಬರು ಇದ್ದರೆ, ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಅವರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ನಂದು ಎಲ್ಲ ವೀಡಿಯೋಸ್ ಫಸ್ಟ್ ಸಿಕ್ಕುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಮತ್ತು ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇದು ಹೊಸ ಚಾನಲ್ ಇರೋದ್ರಿಂದ ನಮಗೆ ನಿಮ್ಮದು ಸಪೋರ್ಟಿನ ತುಂಬ ಅಗತ್ಯ ಇದೆ. ಹಾಗಾಗಿ ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ಇದೇ ಥರ ವೀಡಿಯೋವಲ್ಲಿ ಬೇರೆ ಟೈಪಲ್ಲಿ ವಿಡಿಯೋಲಿ ಸಿಕ್ಕೋಣ. ಮತ್ತು ನಿಮಗೆ ಯಾವ ಥರ ವಿಡಿಯೋ ನೋಡಲಿಕ್ಕಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಯಾವ ಟೈಪಲ್ಲಿ ವಿಡಿಯೋ ಮಾಡಬೇಕು, ಏನಾದರೆ ವಿಡಿಯೋವಲ್ಲಿ ಏನಾದರೆ ಇದ್ದರೆ ಬೇರೆ ಥರ ಮಾಡಿ, ಈ ಥರ ಏನಾದರೆ ನಿಮಗೆ ಹೇಳಬೇಕಾದ್ರೆ ನೀವು ಕಮೆಂಟ್ ಮುಖಾಂತರ ತಿಳಿಸ್ಕೋಬೋದು ನನಗೆ. ಹಾಗಾಗಿ ಬಾಯ್, ಇವತ್ತಿಗೆ ಇಷ್ಟೇ. ನೆಕ್ಸ್ಟ್ ವಿಡಿಯೋವಲ್ಲಿ ಸಿಕ್ಕೋಣ. ಬಾಯ್, ಥ್ಯಾಂಕ್ ಯು.